ನನ್ನ ಹೆಸರು ಸಿಂಚನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GMHPS ಲಿಂಗಸ್ಗೂರು. ನಾನು ಮಣಿಕಂಠ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GMHPS ಲಿಂಗಸ್ಗೂರು. ಸೋಲಾರ್ ಮೌಂಟ್ ಮಾಡಲ್. ವಿಷಯ: ಸೂರ್ಯನ ಬೆಳಕಿನ ಸಹಾಯದಿಂದ ಸೌರ ಫಲಕಗಳ ಮುಖಾಂತರ ವಿದ್ಯುತ್ ಶಕ್ತಿಯನ್ನು ಹೇಗೆ ಉತ್ಪಾದಿಸಬೇಕು ಮತ್ತು ನಾವು ನಮ್ಮ ಮನೆಗಳಲ್ಲಿ ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸೂರ್ಯನ ಬೆಳಕು, ಸೌರ ಫಲಕಗಳು, ಬ್ಯಾಟರಿಗಳು, LED ಬಲ್ಬ್ಗಳು, ವಿದ್ಯುತ್ ತಂತಿ, ಚಾರ್ಜ್ ಕಂಟ್ರೋಲ್ ಮಷಿನ್, ನೆಟ್ ಮೀಟರ್ ಮತ್ತು ಮನೆ. ಕಾರ್ಯವಿಧಾನ: ಸೂರ್ಯನ ಬೆಳಕು ಸೌರ ಫಲಕಗಳ ಮೇಲೆ ಬಿದ್ದಾಗ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತದೆ. ಅದು ಡೈರೆಕ್ಟ್ ಕರೆಂಟ್ನಲ್ಲಿ ಉತ್ಪಾದನೆ ಆಗುತ್ತದೆ. ಆಗ ವಿದ್ಯುತ್ ಶಕ್ತಿಯಲ್ಲಿ ಹೈ ವೋಲ್ಟೇಜ್, ಲೋ ವೋಲ್ಟೇಜ್ ಆಗುತ್ತದೆ. ಆಗ ಬ್ಯಾಟರಿಗಳು ಹಾಳಾಗುವ ಸಂಭವವಿರುತ್ತದೆ. ಅದಕ್ಕಾಗಿ ನಾವು ಚಾರ್ಜ್ ಕಂಟ್ರೋಲ್ ಮಷಿನ್ ಬಳಕೆ ಮಾಡಿ ವಿದ್ಯುತ್ತನ್ನು ಒಂದೇ ರೀತಿ ಸಮನಾಗಿ ಹರಿಯುವಂತೆ ಮಾಡಬಹುದು. ಆದ್ದರಿಂದ DC ಪವರ್ ಬ್ಯಾಟರಿಗಳಲ್ಲಿ ಸಂಗ್ರಹಣೆಯಾಗುತ್ತದೆ. ನಮ್ಮ ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ಆಲ್ಟರ್ನೇಟಿವ್ ಕರೆಂಟನ್ನು ಬಳಕೆ ಮಾಡುವುದರಿಂದ ನಾವು ಇನ್ವರ್ಟರ್ನ ಸಹಾಯದಿಂದ DC ಪವರನ್ನು AC ಪವರ್ ಆಗಿ ಪರಿವರ್ತಿಸಬಹುದು. ಕೆಲವೊಮ್ಮೆ ವಿದ್ಯುತ್ ಶಕ್ತಿ ಅತಿ ಹೆಚ್ಚು ಉತ್ಪಾದನೆಯಾದಾಗ ನಾವು ಎಲೆಕ್ಟ್ರಿಸಿಟಿ ಕಂಪನಿಗಳಿಗೆ ಮಾರಾಟ ಮಾಡಬಹುದು. ಅದಕ್ಕಾಗಿ ನಾವು ಮನೆಗಳಲ್ಲಿ ಡೈರೆಕ್ಷನಲ್ ಮೀಟರ್ ಅಥವಾ ನೆಟ್ ಮೀಟರ್ಗಳನ್ನು ಅಳವಡಿಸಬೇಕು. ಈ ರೀತಿಯಾಗಿ ನಾವು ಸೌರಶಕ್ತಿಯನ್ನು ಬಳಸಿಕೊಳ್ಳಬಹುದು. ವಿದ್ಯುತ್ ಸಂಪರ್ಕ ಸಾಧ್ಯವಾಗದ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಈ ರೀತಿಯ ಸೌರಫಲಕದ ಗೃಹ ವ್ಯವಸ್ಥೆ ಸಹಾಯಕವಾಗುತ್ತದೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಮನೆಗೆ ಬೇಕಾದ ಅವಶ್ಯಕತೆಗಳನ್ನು ಪೂರೈಸಲು ಸಹಾಯಕವಾಗುತ್ತದೆ. ಧನ್ಯವಾದಗಳು.